ನೀವು ಈ ಅಂಗಡಿ ಹತ್ರ ಬಂದರೆ ಇಲ್ಲೇ ಲೈವ್ ಡೆಮೋ ನೋಡ್ಕೊಂಡು ಹೊಲದಲ್ಲೇ ಹೊಡೆದು ಲೈವ್ ಡೆಮೋ ನೋಡ್ಕೊಂಡು ನಿಮ್ಮ ಕೆಲಸಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂದರೆ ತಗೊಂಡು ಹೋಗ್ಬೋದು, ಇಲ್ಲ ಅಂದರೆ ಬಿಟ್ಟು ಹೋಗ್ಬೋದು. ಒಂದು ಸಲ ಅಂಗಡಿ ಹತ್ರ ವಿಸಿಟ್ ಮಾಡಿ. ಮತ್ತು ಎಲ್ಲ ಅನ್ನದಾತರಿಗೂ ನಮಸ್ಕಾರ. ಇವತ್ತಿನ ವೀಡಿಯೋದಲ್ಲಿ ಅರ್ಥ್ಯಾಗರ್ ಇದು ಅಡಿಕೆ ಸೊಸೆ ಇದು ಅಡಿಕೆ ಸೊಸೆ ಹಾಕಲಿಕ್ಕೆ, ಬಾಳೆ ಸೊಸೆ ಹಾಕಲಿಕ್ಕೆ, ಟೊಮೆಟೊ ಸೊಸೆ ಇನ್ನಿತರ ಬೆಳೆಗಳನ್ನ ಸಸಿ ನಾಟಿ ಮಾಡಲು ಬಳಸ್ತಕ್ಕಂಥ ಅರ್ಥ್ಯಾಗರ್ನ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಇದು ನಮ್ಮ ಅಂಗಡಿ ಬಂದ್ಬಿಟ್ಟು ಶ್ರೀ ರಂಗನಾಥ ಅಗ್ರಿಕೇರ್ ಅಂತೇಳಿ ಚಿಕ್ಕಮಗಳೂರು ಡಿಸ್ಟಿಕ್ ಕಡೂರು ತಾಲೂಕು ಬೇರೂರು ರಾಜೇಂದ್ರ ರೋಡಲ್ಲಿ ಎರೇಳಿ ಅನ್ನೋ ಗ್ರಾಮದಲ್ಲಿ ನಮ್ಮ ಅಂಗಡಿ ಬರುತ್ತೆ. ನೀವು ಈ ಅಂಗಡಿ ಹತ್ರ ಬಂದರೆ ಇಲ್ಲೇ ಲೈವ್ ಡೆಮೋ ನೋಡ್ಕೊಂಡು ಹೊಲದಲ್ಲೇ ಹೊಡೆದು ಲೈವ್ ಡೆಮೋ ನೋಡ್ಕೊಂಡು ನಿಮ್ಮ ಕೆಲಸಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂದರೆ ತಗೊಂಡು ಹೋಗ್ಬೋದು, ಇಲ್ಲ ಅಂದರೆ ಬಿಟ್ಟು ಹೋಗ್ಬೋದು. ಒಂದು ಸಲ ಅಂಗಡಿ ಹತ್ರ ವಿಸಿಟ್ ಮಾಡಿ. ಮೊದಲನೇದಾಗಿ ಬಂದ್ಬಿಟ್ಟು ಅರ್ಥ್ಯಾಗರಲ್ಲಿ ಸುಮಾರು ವೇರಿಯಂಟ್ಸ್ ಸಿಗುತ್ತೆ. ಸುಮಾರು ವೇರಿಯಂಟ್ಸ್ ಅಂದರೆ 52 ಸಿಸಿದು, 68 ಸಿಸಿದು, 72 ಸಿಸಿದು ಸುಮಾರು ವೇರಿಯಂಟ್ ಸಿಗುತ್ತೆ. ಸುಮಾರು ಕಂಪ್ನಿಗಳದ್ದು ಅರ್ಥ್ಯಾಗರ್ ಸಿಗುತ್ತೆ. ಬೇಗರಲ್ಲಿ ಬಂದುಬಿಟ್ಟು 6 ಇಂಚಿನ ಬಿಟ್ಟು, 8 ಇಂಚಿನ ಬಿಟ್ಟು, 10 ಇಂಚಿನ ಬಿಟ್ಟು, 12 ಇಂಚಿನ ಬಿಟ್ಟು ಈ ಥರ ವೇರಿಯಂಟ್ಸ್ ಆಫ್ ಬಿಟ್ಟು ಸಿಗುತ್ತೆ. ಅಂದರೆ ನಿಮ್ಮ ಅಳತೆಗೆ ತಕ್ಕನಾಗೆ ಈಗ ಅಡಿಕೆ ಸೊಸೆ ಹಾಕಲಿಕ್ಕೆ 8 ಇಂಚಿನ ಬಿಟ್ಟು ಬಳಸ್ತಾರೆ, ತೆಂಗಿನ ಸೊಸೆ ಹಾಕಲಿಕ್ಕೆ 12 ಇಂಚಿನ ಬಿಟ್ಟು ಬಳಸ್ತಾರೆ, ಮತ್ತು ಬಾಳೆ ಸೊಸೆ ಹಾಕಲಿಕ್ಕೆ 8 ಇಂದ 9 ಇಂಚು 10 ಇಂಚು ಬಿಟ್ಟು ಬಳಸ್ತಾರೆ. ಕೆಲವರು ಅವರವರ ಅಗತ್ಯ ತಕ್ಕನಾಗೆ ಬಿಟ್ಟುಗಳನ್ನ ಬಳಕೆ ಮಾಡ್ಕೊಂಡು ಅಡಿಕೆ ಸೊಸೆ ಹಾಕೋರ್ಬೋದು, ಎಲ್ಲ ಸೊಸೆಗಳನ್ನು ಹಾಕಲಿಕ್ಕೆ ಬಳಕೆ ಮಾಡ್ತಾರೆ. ಇಲ್ಲಿ ಏನಪ್ಪ ಅಂದರೆ ಎಷ್ಟು ಬಿಟ್ಟಲ್ಲಿ ಎಲ್ಲ ವೇರಿಯಂಟು ಬಿಟ್ಟಿದೆ. ನಮ್ಮಲ್ಲಿ ಈಗ ಎಲ್ಲ ಥರದ್ದು ಬಿಟ್ಟುಗಳು ಕೂಡ ಸಿಗ್ತವೆ. ನಿಮಗೆ ಯಾವ ಥರ ಬಿಟ್ಟು ಬೇಕೋ ಆ ರೀತಿ ಬಿಟ್ಟನ್ನು ಕೊಡ್ತಾಯಿದ್ದೀವಿ. ಈಗ ಇದು ಅರ್ಥ್ಯಾಗರಲ್ಲಿ ಬಂದ್ಬಿಟ್ಟು 52 ಸಿಸಿ ಸಿಗುತ್ತೆ, 63 ಸಿಸಿ ಸಿಗುತ್ತೆ, 68 ಸಿಸಿ ಸಿಗುತ್ತೆ, ಮತ್ತು 72 ಸಿಸಿ ಸಿಗುತ್ತೆ. ಅದರಲ್ಲೂ ವೇರಿಯಂಟ್ಸ್ ಆಫ್ ಅರ್ಥ್ಯಾಗರ್ ಸಿಗ್ತವೆ. ಸುಮಾರು ಕಂಪ್ನಿಗಳದ್ದು ಅರ್ಥ್ಯಾಗರ್ ಸಿಗ್ತವೆ. ಈಗ ನಮ್ಮಲ್ಲಿ ಬಂದ್ಬಿಟ್ಟು 2 ವೇರಿಯಂಟ್, ಈಗ ಫಾಸ್ಟ್ ಮೂವಿಂಗ್ ಇರೋದು 2 ವೇರಿಯಂಟು. 2 ವೇರಿಯಂಟ್ ಅಂದರೆ 52 ಸಿಸಿದೊಂದು, 68 ಸಿಸಿದೊಂದು. ಇದು ಫಾಸ್ಟ್ ಮೂವಿಂಗ್ ಇರುತ್ತೆ. ಯಾಕೆಂದರೆ ನಮ್ಮ ರೈತರು ಬಾಡಿಗೆ ಹೊಡೆಯೋರು ಕೆಲವರು ಬರ್ತಾರೆ, ಮತ್ತು ಸ್ವಂತ ಅವರ ಜಮೀನುಗಳಿಗೆ ಹಾಕೋಣಕ್ಕೆ ಉಪಯೋಗಿಸ್ಲಿಕ್ಕೆ ಕೆಲವರು ಬರ್ತಾರೆ. ಹಂಗಾಗಿ 2 ವೇರಿಯಂಟು ಜಾಸ್ತಿ ಮೂವಿಂಗ್ ಇದೆ. ಹಂಗಾಗಿ 2 ವೇರಿಯಂಟ್ ಮಾತ್ರ ತೋರಿಸ್ತಾ ಇದ್ದೀವಿ. ಈಗ ತುಂಬ ವೇರಿಯಂಟ್ ತೋರಿಸಿ ಕನ್ಫ್ಯೂಷನ್ ಮಾಡೋದು ಬೇಡ ರೈತರಿಗೆ ಅಂತೇಳಿ 2 ವೇರಿಯಂಟ್ ತೋರಿಸ್ತಾ ಇದ್ದೀವಿ. ಏಕೆಂದರೆ ಈಗ ಬಾಡಿಗೆ ಹೊಡೆಯೋರು ಕಡಿಮೆ, ಈಗ ಸ್ವಂತಕ್ಕೆ ಉಪಯೋಗಿಸೋದು ಜಾಸ್ತಿ ಆಗಿದೆ. ಬಾಡಿಗೆ ಹೊಡೆಯೋರಿಗೂ ನಾವು 72 ಸಿಸಿದು, 68 ಸಿಸಿದು ರೆಕಮೆಂಡ್ ಮಾಡ್ತೀವಿ. ಏಕೆಂದರೆ ಇದು ಕೆಪಾಸಿಟಿ ಜಾಸ್ತಿ ಇರುತ್ತೆ, ಇದು ಹೊಡ್ಕೊಳಕ್ಕೂ ಅನುಕೂಲ ಆಗುತ್ತೆ. ಈಗ ಒಬ್ಬರು ಕ್ಯಾರಿ ಮಾಡ್ತೀವಿ ಅಂದರೆ ಕಷ್ಟ ಆಗುತ್ತೆ. ಒಬ್ಬರು ಹೊಡಿಬೋದು, ಕಲ್ಲಿನೆಲದಲ್ಲಿ ಒಬ್ಬರು ಹೊಡೆಯೋಕ್ಕಾಗಲ್ಲ. ಕಲ್ಲಿನೆಲದಲ್ಲಿ ಮಾತ್ರ ಇಬ್ಬರು ಇರಲೇಬೇಕು. ಕಲ್ಲಿನೆಲದಲ್ಲಿ ಒಬ್ಬರು ಹೊಡೆಯೋಕ್ಕಾಗಲ್ಲ. ಹಂಗಾಗಿ ಇವನ್ನೆಲ್ಲ ಒಬ್ಬರೇ ಹೊಡೆಯೋದಾದ್ರೂ ಹೊಡೆಯಬಹುದು. ಕಲ್ಲಿನೆಲದಲ್ಲಿ ಆಗಲ್ಲ. ಮಣ್ಣೆಲ್ಲ, ಕೆಂಪು ನೆಲ ಇಂಥವ್ರಾದ್ರೂ ಒಬ್ಬರು ಯೂಸ್ ಮಾಡ್ಕೋಬೋದು. ಬಟ್ ಕಲ್ಲಿನೆಲದಲ್ಲಿ ಅಂದರೆ ಇಬ್ಬರು ಯೂಸ್ ಮಾಡ್ಕೊಬೇಕು, ಯಾವುದೇ ಅರ್ಥ್ಯಾಗರ್ ಆದರೂ ಕೂಡ. ನಿಮ್ಮಲ್ಲಿ ಈಗ ನಮ್ಮ ರೈತರು ಅಡಿಕೆ ಸೊಸೆ ಹಾಕಿರ್ಬೋದು, ಬಾಳೆ ಸೊಸೆ ಹಾಕಿರ್ಬೋದು, ಟೊಮೆಟೊ ಸೊಸೆ ಹಾಕಿರ್ಬೋದು. ಇದು 6 ಇಂಚಿನ ಬಿಟ್ಟು ಕೇಳ್ತಾರೆ, ಕೆಲವರು 10 ಇಂಚಿನ ಬಿಟ್ಟು ಕೇಳ್ತಾರೆ, ಕೆಲವರು 12 ಇಂಚಿನ ಬಿಟ್ಟು ಕೇಳ್ತಾರೆ. ಅವರ ಅಗತ್ಯ ತಕ್ಕನಾಗೆ ಯಾವ ರೀತಿ ಸೊಸೆ ಮಾಡ್ತಾರೋ, ಅಡಿಕೆ ಸೊಸೆ ಹಾಕ್ತಾರೋ ಗೊತ್ತಿರಲ್ಲ. ಅವ್ರ ಅಗತ್ಯಕ್ಕೆ ತಕ್ಕನಾಗೆ ನಮ್ಮಲ್ಲಿ ಬಿಟ್ಟುಗಳು ಅವೈಲೇಬಲ್ ಸಿಗುತ್ತೆ, ಮತ್ತು ಅವ್ರ ಅಗತ್ಯಕ್ಕೆ ತಕ್ಕನಾಗೆ ಇದು ಅರ್ಥ್ಯಾಗರ್ಸು ಸಿಗುತ್ತೆ. ಈಗ ಸ್ವಂತ ನಮ್ಮ ಕಡಿಮೆ ಇದೆ ಅಂತಂದರೆ 52 ಸಿಸಿ ತಗೊಳ್ಳಿ ಅಂತ ಹೇಳ್ತೀವಿ. ಇಲ್ಲ ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಅಂತಂದರೆ 68 ಸಿಸಿದು, ಅದಕ್ಕಿಂತ ನಿನ್ನ ಪ್ರೀಮಿಯಂ ಕ್ವಾಲಿಟಿದು ಸಿಗುತ್ತೆ. ಈಗ ಎಲ್ಲ ಕ್ವಾಲಿಟಿಲೂ ಅರ್ಥ್ಯಾಗರ್ಸ್ ನಮ್ಮಲ್ಲಿ ಅವೈಲೇಬಲ್ ಸಿಗುತ್ತೆ. ನೀವು ಯಾವ ರೀತಿ ಬೇಕು ಕಸ್ಟಮರಿಗೆ ಆ ರೀತಿ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಕೇಳಿ ಕೊಡ್ತಾ ಇದ್ದೀವಿ. ಈಗ ಎಲ್ಲ ರೀತಿ ಅರ್ಥ್ಯಾಗರ್ಸು ಕೂಡ ನಮ್ಮಲ್ಲಿ ಅವೈಲೇಬಲ್ ಸಿಗುತ್ತೆ.